ಎಸ್, ಎರಡು ಬಣ ಎರಡು ಮೀಟಿಂಗ್. ಆದರೆ ಫಲಿತಾಂಶ ಏನು ಅಂತ ಈ ಸಭೆಯಲ್ಲಿ ಏನೂ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಈ ಸಭೆಯಲ್ಲಿ ಆಗಿರುವಂಥದ್ದು ಬರೀ ಮಾತು ಮಾತು ಮಾತು. ಅದರಲ್ಲಿ ಪ್ರತಾಪ ಅಂತೂ ಇಲ್ಲ, ಓನ್ಲಿ ಮಾತು. ಅಲ್ಲಿಗೆ ಮಾತ್ರ ಸೀಮಿತವಾಗಿ ಹೋಗಿದೆ. ಹಾಗಿದ್ದಾಗ ಏನಾಗಿದೆ ಎರಡು ಬಣಗಳ ನಡುವೆ ಆಗಿರುವಂಥ ಬೆಳವಣಿಗೆ? ಯಾಕೆ ಎರಡು ಬಣಗಳ ಹಗ್ಗ ಜಗ್ಗಾಟ ಇದೆ? ಯಾಕೆ ಬಿಜೆಪಿ ಈ ವಿಚಾರದಲ್ಲಿ ಕ್ರಮವನ್ನು ತೆಗೆದುಕೊಳ್ಳೋಕೆ ಹಿಂದೇಟನ್ನು ಹಾಕ್ತಾ ಇದೆ? ಬಹಳ ಮುಖ್ಯವಾಗಿದೆ. ಅದನ್ನ ಎಲ್ಲ ಡೀಟೇಲ್ ಆಗಿರುವಂತ ಒಂದು ವರದಿ ಇದೆ. ಸೊ ಅದನ್ನ ನಿಮ್ಗೆ ಹೇಳ್ತೀನಿ. ಅದನ್ನು ತೋರಿಸಿದ ನಂತರ ಅದರ ಡೀಟೇಲ್ ಆಗಿ ಹೇಳ್ತೀನಿ. ಒಡೆದ ಮನೆಯಾಗಿರುವಂತ ರಾಜ್ಯ ಬಿಜೆಪಿಯಲ್ಲಿ ಎರಡು ಬಣ ಎರಡು ಮೀಟಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ. ಬೆಂಗಳೂರು, ದೆಹಲಿಯಲ್ಲಿ ಎರಡು ಪ್ರತ್ಯೇಕ ಸಭೆಯನ್ನ ಮಾಡ್ಕೊಂಡಿದ್ದಾರೆ. ಉಭಯ ಬಣಗಳಿಂದ ಪರಸ್ಪರ ಉಚ್ಚಾಟನೆಯ ಒತ್ತಾಯವನ್ನ ಜೋರಾಗಿ ಮಾಡ್ಕೊಂಡಿದ್ದಾರೆ. ಯಾರನ್ನು ಏನು ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕೆ? ನಾಳೆ ಬೆಳಗ್ಗೆ ಶಿಸ್ತು ಸಮಿತಿಯ ಮುಂದೆ ಯತ್ನಾಳ್ ಅವರು ಇರ್ತಾರೆ. ಡಿಸೆಂಬರ್ 7ರಂದು ಶಾಸಕ ಯತ್ನಾಳ್ಗೆ ಬಿಗ್ ಡೇ ಆಗುತ್ತಾ ಅಂತಂದ್ರೆ ಏನೂ ಆಗಲ್ಲ. ಕೋರ್ ಕಮಿಟಿ ಸಭೆಯಲ್ಲಿ ಯತ್ನಾಳ್ ಉಚ್ಚಾಟನೆಯ ಭವಿಷ್ಯ ಅಂತ ಹೇಳ್ತಾ ಇದ್ದಾರೆ. ಉಚ್ಚಾಟನೆ ಮಾಡುವಂತ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಬಿಜೆಪಿ ಇದೆಯಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ಈ ವರದಿ ನೋಡ್ಕೊಂಡು ಬನ್ನಿ, ಆಮೇಲೆ ಹೇಳ್ತೀನಿ. ಬಿಜೆಪಿಯಲ್ಲಿ ಎರಡು ಬಣ ಎರಡು ಮೀಟಿಂಗ್. ಬೆಂಗಳೂರು, ದೆಹಲಿ ಎರಡು ಪವರ್ ಸೆಂಟರ್. ನಾಳೆ ಬೆಳಿಗ್ಗೆ ಶಿಸ್ತು ಸಮಿತಿ ಮುಂದೆ ಯತ್ನಾಳ್. ಕೇಸರಿ ಕಲರವ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ರಾಜ್ಯ ಬಿಜೆಪಿಯೊಳಗೆ ಎಲ್ಲವೂ ಸರಿಯಿಲ್ಲ. ಅಷ್ಟೇ ಅಲ್ಲ, ಅದ್ಯಾವುದೂ ಸರಿಯಾಗಲ್ವೇನೋ ಅನ್ನೋ ಮಟ್ಟಕ್ಕೆ ಹೋಗಿದೆ. ಉಭಯ ಬಣಗಳಿಂದ ಪರಸ್ಪರ ಉಚ್ಚಾಟನೆ, ಒತ್ತಾಯಗಳು ಜೋರಾಗಿ ಕೇಳಿಬರ್ತಿದೆ. ಇದಕ್ಕೆ ಪೂರಕವಾಗಿ ಬೆಂಗಳೂರು ಹಾಗೂ ದೆಹಲಿಯಲ್ಲಿ ಎರಡು ಪ್ರತ್ಯೇಕ ಸಭೆಗಳು ಕೂಡ ನಡೆದಿವೆ. ಸದ್ಯ ಯತ್ನಾಳ್ಗೆ ಹೈಕಮಾಂಡ್ ಶೋಕಾಸ್ ನೋಟಿಸ್ ಕೊಟ್ಟ ಬೆನ್ನಲ್ಲೇ ರಾಜ್ಯಕ್ಕೆ ಹೈಕಮಾಂಡ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಅವರನ್ನು ಕಳಿಸಿಕೊಟ್ಟಿದೆ. ತರುಣ್ ಚುಗ್ ಬೆಂಗಳೂರಿಗೆ ಬಂದು ಬಿಜೆಪಿ ಕಚೇರಿಯಲ್ಲಿ ತೆಗೆದುಕೊಂಡ ಮೊದಲ ಸಭೆಯಲ್ಲೇ ಯತ್ನಾಳ್ ಉಚ್ಚಾಟನೆಗೆ ಒಕ್ಕೊರಲ ಒತ್ತಾಯ ಕೇಳಿಬಂತು. ಸಭೆಯಲ್ಲಿ ಭಾಗವಹಿಸಿದ್ದ ಹಾಲಿ ಮಾಜಿ ಶಾಸಕರು, ಜಿಲ್ಲಾಧ್ಯಕ್ಷರು ಯತ್ನಾಳ್ ಉಚ್ಚಾಟನೆ ಆಗಬೇಕು, ವಿಜಯೇಂದ್ರ ಮುಂದುವರಿಬೇಕು ಅಂತ ಆಗ್ರಹಿಸಿದ್ದಾರೆ. ಎಲ್ಲರ ಭಾವನೆ, ಅಭಿಪ್ರಾಯಗಳನ್ನು ವರಿಷ್ಠರ ಗಮನಕ್ಕೆ ತರುವುದಾಗಿ ಸಭೆಯಲ್ಲಿ ತರುಣ್ ಚುಗ್ ಭರವಸೆ ಕೊಟ್ಟಿದ್ದಾರೆ. ಇನ್ನು ಸಭೆ ಬಳಿಕವೂ 37 ಜಿಲ್ಲಾ ಘಟಕಗಳ ಅಧ್ಯಕ್ಷರು ಮತ್ತೆ ತರುಣ್ ಚುಗ್ ಅವರಿಗೆ ಮನವಿ ಪತ್ರ ಕೊಟ್ಟು ಯತ್ನಾಳ್ ಉಚ್ಚಾಟನೆಗೆ ಆಗ್ರಹಿಸಿದರು. ಇವತ್ತು ಅವ್ರದೇ ಆದ ವ್ಯಕ್ತಿತ್ವ ಇದೆ ಈ ರಾಜ್ಯದಲ್ಲಿ. ಇವತ್ತು ಯಡಿಯೂರಪ್ಪ ಒಂದು ಶಕ್ತಿ ನಮಗೆ ಇವತ್ತು ಈ ರಾಜ್ಯದಲ್ಲಿ. ನಮ್ಮಂತರೆಲ್ಲ ಇವತ್ತು ಈ ವಿಧಾನಸಭೆ ಮೆಟ್ಲತ್ತಂದ್ರೆ ಯಡಿಯೂರಪ್ಪ ಕಾರಣ. ಇವತ್ತು ನಾವೆಲ್ಲ ವಿಧಾನಸಭೆ ಬಂದಿದ್ದೇವೆ ಅಂದ್ರೆ ಯಡಿಯೂರಪ್ಪ ಕಾರಣ. ನಮ್ಮಂತರ ನೂರಾರು ಜನ ಬೆಳೆಸಿರ್ತಕ್ಕಂಥ ಯಡಿಯೂರಪ್ಪನವರು. ಭಾರತೀಯ ಜನತಾ ಪಾರ್ಟಿ ಜೊತೆಗೆ ನಾವೆಲ್ಲರೂ ಸೇರಿ ಗಟ್ಟಿಯಾಗಿ ಪಕ್ಷವನ್ನು ಕಟ್ತೇವೆ. ಮುಂದಿನ ಬಾರಿ 2028ಕ್ಕೆ ಅಧಿಕಾರಕ್ಕೆ ತರ್ತೇವೆ. ವಿಜಯಣ್ಣನ ಜೊತೆಗಿರ್ತೇವೆ, ರಾಜ್ಯಾಧ್ಯಕ್ಷರ ಪರವಾಗಿರ್ತೇವೆ. ವಿಜಯಣ್ಣನ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಯಾವುದೇ ಜಿಲ್ಲೆಯ ಅಧ್ಯಕ್ಷರುಗಳು ಯಾವುದೇ ಮನವಿಯನ್ನ ನಮ್ಮ ರಾಷ್ಟ್ರೀಯ ನಾಯಕರುಗಳಿಗೆ ನೀಡಿಲ್ಲ. ಯಾರು ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಹರೀಶ್ ಹೆಸರು ಮುಂದೆ ಏನಿದೆ? BP ಇದೆ. ಸ್ವಲ್ಪ ಅವರು ಸಹನೆಯನ್ನ ಕಳ್ಕೊಳ್ತಾರೆ ಅವಾಗ. ಅದೇನಾರ ಇರಲಿ, ಅವರು ಕೂಡ ನಮ್ಮ ಶಾಸಕರಿದ್ದಾರೆ, 2ನೇ ಬಾರಿ ಗೆದ್ದಂಥ ಶಾಸಕರಿದ್ದಾರೆ. ಇನ್ನು ಬೇರೆ ನೋಟಿಸ್ಗಳು ಎಲ್ಲವೂ ಕೂಡ ಕೇಂದ್ರದ ರಾಷ್ಟ್ರೀಯ ನಾಯಕರ ಮುಂದೆ ಇದೆ. ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಈಗಾಗಲೇ ಕೇಂದ್ರದ ವರಿಷ್ಠರು ಗಮನಿಸ್ತಾ ಇದ್ದಾರೆ. ಶಿಸ್ತು ಕ್ರಮ ಕೈಗೊಳ್ಳಬೇಕಾ, ಈಗ ಸುಮ್ಮನೆ ಬಿಡಬೇಕಾ, ಎಲ್ಲವೂ ಕೂಡ ತೀರ್ಮಾನ ಮಾಡ್ತಾರೆ. ಥ್ಯಾಂಕ್ ಯು, ಧನ್ಯವಾದ. ಇನ್ನು ಶೋಕಾಸ್ ನೋಟಿಸ್ ಕೊಟ್ಟ ನಂತರವೂ ಯತ್ನಾಳ್ ತಂಡ ಸುಮ್ಮನಾಗಿಲ್ಲ. ಇತ್ತ ಬೆಂಗಳೂರಿನಲ್ಲಿ ತರುಣ್ ಚುಗ್ ಸಭೆ ನಡೆಸ್ತಾ ಇದ್ರೆ, ಅತ್ತ ದೆಹಲಿಯಲ್ಲಿ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಭಿನ್ನರು ಪ್ರತ್ಯೇಕ ಸಭೆ ನಡೆಸಿ ವಿಜಯೇಂದ್ರ ಉಚ್ಚಾಟನೆಗೆ ಆಗ್ರಹಿಸಿದರು. ಈ ಮೂಲಕ ಮತ್ತೆ ಪಕ್ಷದ ನಾಯಕತ್ವಕ್ಕೆ ಸೆಡ್ಡು ಹೊಡೆದಿದ್ದಾರೆ. ಇನ್ನು ದೆಹಲಿಯಲ್ಲೇ ಇರುವ ಭಿನ್ನರ ಬಣ ನಾಳೆ ಹೈಕಮಾಂಡ್ ಭೇಟಿಯಾಗಿ ವಿಜಯೇಂದ್ರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲು ನಿರ್ಧರಿಸಿದೆ. ನಾಳೆ 11:00 ಕರೆದಾರೆ. ಅವರು ಬಸ್ಸಿನೋಡಿಗೆ ಹೊಂಟಾರ. ಒಬ್ಬರು ನಾವೆಲ್ಲ ಹೋಗಲ್ಲ. ಅದೇಯಿಂದ ನಾಳೆ ಉತ್ತರ ಕೊಟ್ಟು ನಾಳೆ ಕೊಡ್ತೀವಿ. ಅದು ಮುಗಿತಿದೆ. ಅದಕ್ಕಿಂತ ಮೊದಲಲ್ಲಿ ನಾವು ಈಗ ವಿಜಯೇಂದ್ರ ಅವರು ಪಕ್ಷ ವಿರೋಧ ಚಟುವಟಿಕೆ ಅವ್ರಿಗೆ ಯಾವ ನೋಟಿಸ್ ಕೊಡ್ತಾರೆ ನಾವು ತಮ್ಮ ಮುಖದ ಕೇಳ್ತೀವಿ. ಯಾಕಂದರೆ ತಾವೇ ಅಧ್ಯಕ್ಷರಾಗಿ ಪಕ್ಷದ ಏನು ಇದಕ್ಕೆ ಕೆಲಸ ಅಂತ ಕರೆದು ಮೊದಲು ಮೀಟಿಂಗ್ ಕೊಡಿಸೋದು, ಮೊದಲು ಸಹಿ ತಗೋದು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು. ಆಮೇಲೆ ಅದ್ರ ಮೇಲೆ ಪ್ರಶ್ನೆ ಬರೋದು. ಯತ್ನಾಳ್ ವಿರುದ್ಧ ಉಗ್ರವಾಗಿ ಅವ್ರನ್ನ ಉಚ್ಚಾಟನೆ ಮಾಡುವಂಥ ಸುಳ್ಳು ಪ್ರಚಾರ ಮಾಡ್ತಾರೆ. ಅದಕ್ಕೆ ಮೊದಲು ಅವ್ರಿಗೆ ಗಂಭೀರವಾಗಿ ತೊಗೊಂಡು ನಾವು ಮುಂದಿನ ದಿನದಲ್ಲಿ ನಮ್ಮ ಟೀಮ್ ಹಿಡ್ಕೊಂಡು ಈಗ ಬಂದದ್ದು JPC ಮುಗಿದ ಮತ್ತೊಂದು ಸಲ ಬಂದು ನಾವು ಹೈಕಮಾಂಡ್ ದೂರು ಕೊಟ್ಟು ವಿಚಾರ ಮಾಡ್ತೀವಿ. ನಾವು ಇವತ್ತು ವಕ್ಫ್ ವಿಚಾರವಾಗಿ ಹೋರಾಟ ಕೈಗೆತ್ಕೊಂಡಂಥ ಬಸವರಾಜ್ ಪಾಟೀಲ್ ಯತ್ನಾಳ್ ಅವ್ರಿಗೆ ನೋಟಿಸ್ ಕೊಡ್ತಾರೆ ಅಂದರೆ, ನಾನು ನಮ್ಮ ಕೇಂದ್ರ ನಾಯಕರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ದಯವಿಟ್ಟು ಯಡಿಯೂರಪ್ಪನವರು, ವಿಜೇಂದ್ರವರು ಏನು ಮ್ಯಾಚ್ ಫಿಕ್ಸಿಂಗನ್ನು ನಡೆಸ್ತಾರೆ, ಕಾಂಗ್ರೆಸ್ ನಾಯಕರ ಜೊತೆ ಒಪ್ಪಂದ ಮಾಡ್ಕೊಂಡಿರ್ತಾರೆ. ದಾವಣಗೆರೆ ಲೋಕಸಭಾ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ಸೋಲಿಸ್ತಾರೆ. ಎಲ್ಲ ಅವ್ರ ಚೇಲಗಳ ಮೂಲಕ ಹೊಂದಾಣಿಕೆ ರಾಜಕೀಯವನ್ನು ಮಾಡಿ ಮೋದಿಯವರು ಪ್ರಧಾನಮಂತ್ರಿ ಆಗಲಿಕ್ಕೆ ದಾವಣಗೆರೆ
BJPಯ ಸೀಟ್ ಸಿಗದಾಗ ನೋಡ್ಕೊಂಡಂಥವ್ರ ಬಗ್ಗೆ ಯಾಕೆ ನೋಟಿಸ್ ಕೊಡ್ತಾ ಇಲ್ಲ? ಹೈಕಮಾಂಡ್ಗೆ ಅನಾಮಧೇಯ ಪತ್ರ, ವಿಜಯೇಂದ್ರ ಅಶೋಕ್ ವಿರುದ್ಧ ದೂರು. ಇಷ್ಟೆಲ್ಲ ಚಟುವಟಿಕೆಗಳು ಬೆಂಗಳೂರು ದೆಹಲಿಯಲ್ಲಿ ನಡೀತಾ ಇದ್ರೆ ಇತ್ತ ವೈರಲ್ ಆಗ್ತಾ ಇದ್ದ ಅನಾಮಿಕ ಪತ್ರವೊಂದು ಸದ್ದು ಮಾಡಿದೆ. ವಿಜಯೇಂದ್ರ ಅಶೋಕ್ ಅವರಿಂದ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆರೋಪಿಸಿ ಈ ಪತ್ರವನ್ನ ಮೋಹನ್ ಭಾಗವತ್, ಪ್ರಧಾನಿ ಮೋದಿ, ಅಮಿತ್ ಶಾ, JP ನಡ್ಡಾ ಅವರಿಗೆ ಬರೆಯಲಾಗಿದೆ. ವಿಜಯೇಂದ್ರ ಇಳಿಸಿ ಪಕ್ಷ ಉಳಿಸಿ ಅಂತ ಪತ್ರದಲ್ಲಿ ಬರೆಯಲಾಗಿದೆ. ಇನ್ನು ಪತ್ರದಲ್ಲಿ ಏನಿದೆ ಅಂತ ನೋಡೋಣ. ಮೋಹನ್ ಭಾಗವತ್ ಜಿ, ಸರ್ಸಂಘ ಚಾಲಕ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ನರೇಂದ್ರ ಮೋದಿ ಪ್ರಧಾನಮಂತ್ರಿ, BL ಸಂತೋಷ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ BJP. ವಿಷಯ: BJP ನಾಯಕರ ಒಪ್ಪಂದ ರಾಜಕೀಯದ ಬಗ್ಗೆ ದೂರು. ಭಾಗವತ್ ಜಿ, ನಾವು ಕೆಳಮಟ್ಟದ BJP ಸದಸ್ಯರ ಗುಂಪೊಂದು ಕರ್ನಾಟಕದ BJP ನಾಯಕತ್ವದಲ್ಲಿ ನಡೀತಾ ಇರುವ ದುಸ್ಥಿತಿಯನ್ನು ಹಂಚಿಕೊಳ್ಳಲು ಈ ಪತ್ರವನ್ನು ಬರಿತಾ ಇದ್ದೇವೆ. ಈ ಸಮಸ್ಯೆಗಳನ್ನು ತಕ್ಷಣವೇ ಪರಿಹರಿಸಲಾಗದಿದ್ದರೆ ಭವಿಷ್ಯದಲ್ಲಿ ಪಕ್ಷದ ಪತನಕ್ಕೆ ಇದು ಕಾರಣವಾಗಬಹುದು. ಇತ್ತೀಚೆಗೆ ನಡೆದ ವಿಧಾನಸಭಾ ಉಪಚುನಾವಣೆಯಲ್ಲಿ BJP 3 ಕ್ಷೇತ್ರಗಳಲ್ಲೂ ಸೋತಿದ್ದು, ರಾಜ್ಯಾಧ್ಯಕ್ಷ BV ವಿಜಯೇಂದ್ರ ಮತ್ತು ಅವರ ತಂದೆ BS ಯಡಿಯೂರಪ್ಪ ನಡೆಸ್ತಾ ಇರುವ ಒಪ್ಪಂದ ರಾಜಕೀಯದ ಮೇಲೆ ಬೆಳಕು ಚೆಲ್ಲಿದೆ. ಇವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಜೊತೆಗೆ ಕೈಜೋಡಿಸಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಮೂಡಾ ಹಗರಣದ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರನ್ನು ತಡೆಯಲು ಸಾಕಷ್ಟು ಅವಕಾಶ ಇದ್ರೂ ಕೂಡ ಅವರು ಇನ್ನೂ ಅಧಿಕಾರದಲ್ಲಿದ್ದಾರೆ. ಇದು ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ರಕ್ಷಣೆಯ ಕಾರಣದಿಂದಷ್ಟೇ ಸಂಭವಿಸ್ತಾ ಇದೆ. ಕೆಲವು ತಿಂಗಳುಗಳ ಹಿಂದೆ ಸಿದ್ದರಾಮಯ್ಯ ಪೋಕ್ಸೋ ಪ್ರಕರಣದಲ್ಲಿ ಯಡಿಯೂರಪ್ಪ ಅವರನ್ನು ರಕ್ಷಿಸಿದ್ರು. ಅವರನ್ನ ಸಮಯಕ್ಕೆ ನ್ಯಾಯಾಲಯಕ್ಕೆ ಹೋಗಲು ಅವಕಾಶ ಮಾಡಿಕೊಡಲಾಯಿತು. ಇತ್ತೀಚಿನ ಸಂಡೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ BJP ಸಕ್ರಿಯವಾಗಿರಲಿಲ್ಲ. ಚನ್ನಪಟ್ಟಣ ಕ್ಷೇತ್ರದಲ್ಲಿ JDS ಅಭ್ಯರ್ಥಿ ನಿಖಿಲ್ ವಿರುದ್ಧ ಕಾಂಗ್ರೆಸ್ ಗೆಲ್ಲಲು DK ಶಿವಕುಮಾರ್ ಅವರಿಗೆ ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ಸಹಾಯ ಮಾಡಿದ್ರು. ಆದರೆ ಶಿಗ್ಗಾವಿ ಕ್ಷೇತ್ರದಲ್ಲಿ BJP ಮುಸ್ಲಿಂ ಅಭ್ಯರ್ಥಿಯನ್ನು ಸೋಲಿಸಲು ವಿಫಲವಾಯಿತು. ಇದು ಬಸವರಾಜ ಬೊಮ್ಮಾಯಿಗೆ ತೀವ್ರ ಆಘಾತ ಕೊಟ್ಟಿದೆ. ವಿಜಯೇಂದ್ರ ಮತ್ತು DK ಶಿವಕುಮಾರ್ ಬೆಂಗಳೂರಿನಲ್ಲಿ ಮತ್ತು ಇತರ ಕಡೆಗಳಲ್ಲಿ ವ್ಯಾಪಾರ ಹಿತಾಸಕ್ತಿಗಳನ್ನು ಹೊಂದಿದ್ದಾರೆ. BJPಯ ವಿರೋಧ ಪಕ್ಷದ ನಾಯಕ R ಅಶೋಕ್ ಕೂಡ ಈ ರೀತಿಯ ಸಂಬಂಧದಲ್ಲಿ ವಿಭಿನ್ನರಲ್ಲ. ಕಾಂಗ್ರೆಸ್ ಸರ್ಕಾರ ಈ BJP ನಾಯಕರ ವ್ಯವಹಾರದ ಬೆಳವಣಿಗೆಗೆ ಸಹಾಯ ಮಾಡ್ತಾ ಇದ್ದು, BJP ನಾಯಕರು ಚುನಾವಣೆ ಮತ್ತು ಹಗರಣಗಳಲ್ಲಿ ಕಾಂಗ್ರೆಸ್ ನಾಯಕರಿಗೆ ಬೆಂಬಲ ಕೊಡ್ತಿದ್ದಾರೆ. R ಅಶೋಕ್ ವಿರೋಧ ಪಕ್ಷದ ನಾಯಕರಾಗಿ ಅತ್ಯಂತ ವಿಫಲರಾಗಿದ್ದಾರೆ. ವಿಧಾನಸಭೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್, ಸುನಿಲ್ ಕುಮಾರ್ ಅವರಂತಹ ಕೆಲವು BJP ನಾಯಕರನ್ನು ಹೊರತುಪಡಿಸಿ ಉನ್ನತ ನಾಯಕರು ಕಾಂಗ್ರೆಸ್ ಸರ್ಕಾರದ ಅನ್ಯಾಯಗಳ ವಿರುದ್ಧ ಪ್ರತಿರೋಧವನ್ನು ತೋರಿಸುವಂತೆ ಕಾಣಿಸ್ತಾ ಇಲ್ಲ. ಈ ಸಮಸ್ಯೆಗಳು ಬೆಳಕಿಗೆ ತರುತ್ತಾ ಇದ್ರೂ ಪಕ್ಷವು ಯಾವುದೇ ಕ್ರಮ ಕೈಗೊಂಡಿಲ್ಲ. ರಾಜ್ಯ ಮಟ್ಟದ ನಾಯಕತ್ವದಲ್ಲಿ ಬದಲಾವಣೆ ನಡೆಯದಿರೋದ್ರಿಂದ ಈ ತಾರತಮ್ಯ ರಾಜಕೀಯ ಮುಂದುವರಿಯುತ್ತಲೇ ಇದೆ. ನಮ್ಮಂತಹ ಕೆಳಮಟ್ಟದ ಕಾರ್ಯಕರ್ತರು ಇದರಿಂದ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ. BJP ಪಾರ್ಟಿ ವಿತ್ ಎ ಡಿಫರೆನ್ಸ್ ಅಂತೇಳಿ ಕರೆಯಲ್ಪಡೋದ್ರಿಂದ ಕಾರ್ಯಕರ್ತರ ಹಿತವನ್ನು ರಕ್ಷಿಸಲು ಬದಲಾವಣೆಗಳನ್ನು ತರುವ ಅಗತ್ಯವಿದೆ. ಈ ಪತ್ರವನ್ನು ಗಂಭೀರವಾಗಿ ಪರಿಗಣಿಸಿ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಎಂಬ ಆಶಯ ಇದೆ. ಧನ್ಯವಾದಗಳು. ಸದ್ಯಕ್ಕೆ BJPಯಲ್ಲಿ 2 ಬಣಗಳಿಂದ ಚಟುವಟಿಕೆಗಳು ಬಿರುಸು ಪಡೆದುಕೊಂಡಿದೆ. ನಾಳೆ ದೆಹಲಿಯಲ್ಲಿ ಭಿನ್ನರ ಪಡೆಯಿಂದ ವರಿಷ್ಠರ ಭೇಟಿ ಬಳಿಕ BJP ಸಂಘರ್ಷದ ಕಥೆಗೆ ಇನ್ಯಾವ ರೂಪ ಸಿಗುತ್ತೋ ಕಾದು ನೋಡಬೇಕು. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ TV.